ಸ್ಯಾಂಡಲ್ವುಡ್ ಕಿಂಗ್ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅಭಿನಯಿಸುತ್ತಿರುವಂತಹ 45 ಚಿತ್ರ ಇದೇ ಡಿಸೆಂಬರ್ 25ಕ್ಕೆ ಪ್ಯಾನ್ ಇಂಡಿಯಾದಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಇದೀಗ 5 ಭಾಷೆಗಳಲ್ಲಿ 45 ಚಿತ್ರವನ್ನ ದೊಡ್ಡ ಸಂಸ್ಥೆಗಳೇ ಇದೀಗ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರಗಳನ್ನ ಕೊಟ್ಟಂತ ಸಂಸ್ಥೆ 45 ಚಿತ್ರವನ್ನ ಖರೀದಿಸಿದೆ. ಹಾಗಿದ್ರೆ ಆ ದೊಡ್ಡ ಸಂಸ್ಥೆಗಳು ಯಾವುದು, ಜೊತೆಗೆ ರಿಲೀಸ್ಗೂ ಮೊದಲೇ 45 ಚಿತ್ರ ಮಾಡಿರುವ ದಾಖಲೆಗಳು ಏನು, ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. 45 ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಮುಂದಿನ ವಾರ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಿನಿಮಾ ತೆರೆಗಪ್ಪಳಿಸ್ತಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಿದೆ. ತೆಲುಗು, ತಮಿಳು, ಹಿಂದಿ, ಮಲಯಾಳಂ ರೈಟ್ಸ್ ಭರ್ಜರಿ ಬೆಲೆಗೆ ಬಿಕರೆಯಾಗಿದೆ. ಕರ್ನಾಟಕ ಹಾಗೂ ವಿದೇಶಗಳಲ್ಲಿ ಬಿಡುಗಡೆಯಾದ 1 ವಾರ ತಡವಾಗಿ ಬೇರೆ ರಾಜ್ಯಗಳಲ್ಲಿ 45 ಆರ್ಭಟ ಶುರುವಾಗಲಿದೆ. ಕನ್ನಡದಲ್ಲಿ ಸಿನಿಮಾ ಬಿಡುಗಡೆ ಬಳಿಕ ಚಿತ್ರತಂಡ ಬೇರೆ ರಾಜ್ಯಗಳಿಗೆ ತೆರಳಿ ಪ್ರಚಾರ ಮಾಡಲಿದೆ. ಈಗಾಗಲೇ ಹೈದರಾಬಾದ್ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರಮೋಷನ್ ಶುರುವಾಗಿದೆ. ಟ್ರೈಲರ್ ಎಲ್ಲಾ ಭಾಷೆಗಳಲ್ಲಿ ಸೂಪರ್ ಹಿಟ್ ಆಗಿ ದಾಖಲೆ ಬರೆದಿದೆ. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಆಕ್ಷನ್ ಕಟ್ ಹೇಳಿರುವ ಮೊದಲ ಸಿನಿಮಾ ಇದು. ಟೀಸರ್ ನಿಂದಲೇ ಭರವಸೆ ಮೂಡಿದ್ದ ಜನ್ಯ ಅದ್ಭುತವಾಗಿ ಟ್ರೈಲರ್ ಕಟ್ ಮಾಡಿ ಹುಬ್ಬೇರಿಸಿದ್ದಾರೆ. ಟ್ರೈಲರ್ ಕೊಟ್ಟ ಥ್ರಿಲ್ ಕಂಪ್ಲೀಟ್ ಸಿನಿಮಾ ಕೊಟ್ರೆ ಅಂತೂ ಬಾಕ್ಸ್ ಆಫೀಸ್ ಶೇಕ್ ಆಗೋದು ಗ್ಯಾರಂಟಿ. ಶಿವಣ್ಣ ಹಾಗೂ ಉಪೇಂದ್ರ ಮುಖಾಮುಖಿಯೇ ಭಾರಿ ಕುತೂಹಲ ಮೂಡಿಸಿದೆ. ಕೆನಡಾದಲ್ಲಿ 2 ದಿನ ಮುನ್ನ ಅಂದ್ರೆ ಡಿಸೆಂಬರ್ 23ರಂದೇ 45 ಸಿನಿಮಾ ತೆರೆಗೆ ಬರಲಿದೆ. ಈಗಾಗಲೇ 1-2 ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇದು ಸಹಜವಾಗಿಯೇ ಚಿತ್ರತಂಡದ ಸಂತಸಕ್ಕೆ ಕಾರಣವಾಗಿದೆ. ಓವರ್ಸೀಸ್ ಮಾರ್ಕೆಟ್ ನಲ್ಲಿ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡುವ ಸುಳಿವು ಸಿಕ್ಕಿದೆ. ಇದೀಗ ಬಿಡುಗಡೆಯಾಗಿದ್ದ 45 ಚಿತ್ರದ ಟ್ರೈಲರ್ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಇದೀಗ 25 ಮಿಲಿಯನ್ಗೂ ಅಧಿಕ ವ್ಯೂಸ್ ಸಾಧಿಸಿ ಟ್ರೈಲರ್ ದಾಖಲೆ ಬರೆದಿದೆ. ವಿಭಿನ್ನ ಅವತಾರಗಳಲ್ಲಿ ಶಿವಣ್ಣ ಹಾಗೂ ಉಪ್ಪಿ ಗಮನ ಸೆಳೆದಿದ್ದಾರೆ. ಅದರಲ್ಲೂ ಶಿವಣ್ಣ ಅವರ ಸ್ತ್ರೀ ವೇಷ ಅಂತೂ ಎಲ್ಲಾ ಕಡೆ ವೈರಲ್ ಆಗ್ತಿದೆ. 45 ಚಿತ್ರದ ಟೈಟಲ್, ಕಥೆ ಎಲ್ಲವೂ ನಿರೀಕ್ಷೆ ಹೆಚ್ಚಿಸಿದೆ. ಟ್ರೈಲರ್ ನಲ್ಲಿ ಕೂಡ ಕಥೆ ರಿವೀಲ್ ಆಗದಂತೆ ಜನ್ಯ ಎಚ್ಚರಿಕೆ ವಹಿಸಿದ್ದಾರೆ. ಇನ್ನು ಈಗಾಗಲೇ ಚಿತ್ರದ ಟಿವಿ ಹಾಗೂ OTT ರೈಟ್ಸ್ ದಾಖಲೆ ಮೊತ್ತಕ್ಕೆ ಸೇಲ್ ಆಗಿದೆ. ಜಿ ಸಂಸ್ಥೆ ರೈಟ್ಸ್ ಸ್ವಂತ ಮಾಡಿಕೊಂಡಿದೆ. ದೊಡ್ಡ ಸಂಸ್ಥೆಗಳು ಬೇರೆ ಭಾಷೆಗಳಲ್ಲಿ 45 ಚಿತ್ರದ ವಿತರಣೆ ಹಕ್ಕನ್ನ ಕೊಂಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ಸ್ ಸಂಸ್ಥೆ ಭರ್ಜರಿ ಬೆಲೆಗೆ ರೈಟ್ಸ್ ಖರೀದಿಸಿದ್ದು ದೊಡ್ಡದಾಗಿ ಸಿನಿಮಾ ತೆರೆಗೆ ತರ್ತಿದ್ದಾರೆ. ಇನ್ನುಳಿದಂತೆ ಆಂಧ್ರ, ತೆಲಂಗಾಣ ರೈಟ್ಸ್ ಮೈತ್ರಿ ಮೂವಿ ಮೇಕರ್ಸ್ ಪಾಲಾಗಿದೆ. ಶ್ರೀಮಂತುಡು, ರಂಗಸ್ಥಳಂ ಹಾಗೂ ಪುಷ್ಪ ಸರಣಿ ಸೇರಿ ಹಲವು ಸಿನಿಮಾಗಳನ್ನ ಈ ಸಂಸ್ಥೆ ನಿರ್ಮಾಣ ಮಾಡಿದೆ. 45 ಚಿತ್ರದ ಕ್ರೇಜ್ ನೋಡಿ, ಸಿನಿಮಾ ಕ್ವಾಲಿಟಿ ನೋಡಿ ಭಾರಿ ಮೊತ್ತಕ್ಕೆ ತೆಲುಗು ರಾಜ್ಯಗಳ ಹಕ್ಕುಗಳನ್ನ ಸ್ವಂತ ಮಾಡಿಕೊಂಡಿದ್ದಾರೆ. ಜನವರಿ 1ರಂದು ತೆಲುಗು ವರ್ಷನ್ ತೆರೆಗೆ ಬರಲಿದೆ. ಬಿಗಿಲ್, ಗೋಟ್, ಡ್ರ್ಯಾಗನ್ ರೀತಿಯ ಸೆನ್ಸೇಷನ್ ಸಿನಿಮಾಗಳನ್ನು ತಮಿಳಿನಲ್ಲಿ ನಿರ್ಮಾಣ ಮಾಡಿರುವ AGS ಎಂಟರ್ಟೈನ್ಮೆಂಟ್ ಸಂಸ್ಥೆ ತಮಿಳುನಾಡು ರೈಟ್ಸ್ ಕೊಂಡ್ಕೊಂಡಿದ್ದಾರೆ. ದುಲ್ಕರ್ ಸಲ್ಮಾನ್ ಒಡೆತನದ ವೆಫೇರರ್ ಫಿಲ್ಮ್ಸ್ ಸಂಸ್ಥೆ ಕೇರಳ ರೈಟ್ಸ್ ಕೊಂಡ್ಕೊಂಡಿರುವುದು ವಿಶೇಷ. ಜಿ ಸ್ಟುಡಿಯೋ ಸಂಸ್ಥೆ ಉತ್ತರ ಭಾರತದಲ್ಲಿ ಸಿನಿಮಾ ಬಿಡುಗಡೆ ಮಾಡ್ತಿದೆ. ಹಾಗಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡದಾಗಿ 45 ಸಿನಿಮಾ ತೆರೆಗಪ್ಪಳಿಸಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.